ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯಾತ್ರಿ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಮನೆಯಲ್ಲೇ ಈ ಬೇದಿ ಆದಾಗ ಯಾವ ರೀತಿ ಈಸಿಯಾಗಿ ತಕ್ಷಣವಾಗಿ ಮೆಡಿಷನ್ನ ತಯಾರು ಮಾಡ್ಕೊಬೋದು ಅಂತೇಳಿ ಹೇಳ್ತಿದ್ದೀನಿ. ಇದು ಹಳ್ಳಿ ಕಡೆ ಎಲ್ಲ ತುಂಬಾ ಫೇಮಸ್. ಅಂದರೆ ಈ ಒಂದು ಮನೆ ಔಷಧಿಯನ್ನು ತಕ್ಷಣ ಟ್ರೈ ಮಾಡಿ ಬೇದಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇದು. ಸೊ ಇವಾಗ ಒಂದು ಪಾತ್ರೆಯಲ್ಲಿ ನಾನು 1 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಮನೆಮದ್ದು ನೋಡೋಕ್ಕೂ ಮೊದಲು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ 1 ಲೋಟ ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಂತರದಲ್ಲಿ 1 ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಒಗರು ಬರೋದ್ರಿಂದ ಸಕ್ಕರೆ ಬೇಕು ಅಂದರೆ ಸ್ವಲ್ಪ ಇನ್ನೊಂದು 1/2 ಸ್ಪೂನಷ್ಟು ಜಾಸ್ತಿ ಹಾಕ್ಕೊಳ್ಬೋದು ನೀವು. ಪರವಾಗಿಲ್ಲ, ಸಾಕು ಅಂದರೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ 1 ಸ್ಪೂನಷ್ಟು ಟೀ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಇಡಬೇಕಾಗತ್ತೆ. ಇದು ಮಕ್ಕಳಿಗೆ ಕೂಡ ಟ್ರೈ ಮಾಡ್ಬೋದು ಖಂಡಿತವಾಗಲೂ. ಬಟ್ ಅವರಿಗೆ ಟೀ ಪುಡಿ ಇಷ್ಟೊಂದು ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಚಿಟಿಕೆಯಷ್ಟು ಟೀ ಪುಡಿಯನ್ನು ಹಾಕ್ಕೊಂಡ್ರೂ ಸಾಕಾಗುತ್ತೆ. ಸೊ ಇದು ನೀಟಾಗಿ ಬಾಯ್ಲ್ ಆಗಿ 1 ಕಪ್ ನೀರು ಹಾಕಿದ್ದೀವಿ ಅಲ್ಲ, ಅದು ಒಂದು 1/4 ಭಾಗದಷ್ಟು ನೀರು ಕುದಿಬೇಕು, 1/4 ಭಾಗಕ್ಕೆ ಬರಬೇಕು. ಆ ರೀತಿ ನೀರು ಬಾಯ್ಲ್ ಮಾಡ್ಕೊಳ್ಳೋಣ. ಮಕ್ಕಳಿಗೆಲ್ಲ ಆದರೆ 1 ಸ್ಪೂನ್ ಕುಡಿಸಿದ್ರೆ ಸಾಕು. 1 ಸ್ಪೂನ್ ಅಥವಾ 1 ಸ್ಪೂನ್ಗಿಂತ ಕಡಿಮೆ ಕುಡಿಸಿದ್ರೂ ಸಾಕಾಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ನೋಡಿ, ಇವಾಗ ಕುದೀತಾ ಇದೆ. ನಂತರ 1 ಲೋಟಕ್ಕೆ ಇವಾಗ ಇದನ್ನು ಒಂದು ಸ್ವಲ್ಪ ಲೆಮನನ್ನು ಹಿಂಡ್ಕೊತಾ ಇದ್ದೀನಿ. ಲೆಮನನ್ನು ಹಿಂಡ್ಕೊಂಡು ನಂತರ ಈ ಒಂದು ಡಿಕಾಕ್ಷನ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಬೇಕಾಗತ್ತೆ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇದು. ಬೇದಿ ಆದಾಗ ಇದನ್ನು ತಕ್ಷಣವಾಗಿ ಹಾಸ್ಪಿಟಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಟ್ರೈ ಮಾಡಿ ನೋಡಿ. ಒಂದು ಸರಿಗೆ ಕಡಿಮೆ ಆಗಿಲ್ಲ ಅಂದರೆ 2-3 ಟೈಮ್ಸ್ ಕೂಡ ಕುಡಿಬೋದು. ಮನೆಯಲ್ಲಿ ಬೆಣ್ಣೆ ಇದೆ ಅಂದರೂ ಕೂಡ ಲೈಟಾಗಿ ಬೆಣ್ಣೆ ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ಬಿಸಿ ಬಿಸಿಯಾಗಿದ್ದಾಗಲೇ ಕುಡಿದು ಟ್ರೈ ಮಾಡಿ ನೋಡಿ. ಈ ಒಂದು ಮದ್ದು ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಬೇದಿ ಆದಾಗ ಈ ಒಂದು ಮನೆಮದ್ದನ್ನು ಖಂಡಿತವಾಗಲೂ ಟ್ರೈ ಮಾಡಿ. ಥ್ಯಾಂಕ್ ಯು.